ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರಗಳು. ಫೆಬ್ರವರಿ 14 ಭಾರತಕ್ಕೆ ಒಂದು ಕಪ್ಪು ದಿನ. ಯಾಕೆಂದರೆ ಭಾರತೀಯ ಪ್ರತಿಯೊಬ್ಬ ಯುವ ಜನಾಂಗಕ್ಕೆ ಮತ್ತು ಭಾರತೀಯನಿಗೂ ಗೊತ್ತಿರುವಂಥ ವಿಷಯ. ಹಾಗಾದರೆ ಆ ಘಟನೆ ನಡೆದಿದ್ದಾದರೂ ಹೇಗೆ, ಯಾಕೆ ಭಾರತಕ್ಕೆ ಈ ಕಪ್ಪು ದಿನ, ಅದೆಲ್ಲವನ್ನು ತಿಳಿಯಬೇಕಾದರೆ ನಾವು ಪುಲ್ವಾಮಾ ದಾಳಿ ಎಂಬ ಘಟನೆ ಬಗ್ಗೆ ತಿಳಿಯಬೇಕು. ತಡಬೇಕೆ, ಬನ್ನಿ ಆ ಘಟನೆ ಹೇಗಾಯಿತು ಎಂಬುದರ ಕುರಿತು ಸರಳವಾಗಿ ನಿಮ್ಮೊಂದಿಗೆ ತೆರೆದಿಡುತ್ತಾರೆ. ಪುಲ್ವಾಮಾ ದಾಳಿ ಅಥವಾ ದುರಂತ ಭಾರತಕ್ಕೆ ಫೆಬ್ರವರಿ 14ರಂದು ಕಪ್ಪು ದಿನವನ್ನಾಗಿ ಸೃಷ್ಟಿ ಮಾಡಿತು. ಇಡೀ ದೇಶವೇ ಪ್ರೇಮಿಗಳ ದಿನಾಚರಣೆ ಸಂಭ್ರಮದಲ್ಲಿರಬೇಕಾದ್ರೆ ಇದರೊಂದಿಗೆ ಪರ ವಿರೋಧ ಚರ್ಚೆಗಳಿತ್ತು. ಅತ್ತ ಸಂಜೆ ವೇಳೆಗೆ ಸಿಡಿಲಬ್ಬರದ ಸುದ್ದಿ ಒಂದು ಕಿವಿಗಪ್ಪಳಿಸಿತು. ಹೌದು, 2019 ಫೆಬ್ರವರಿ 14 ಸಂಜೆ 3:15 ವೇಳೆಗೆ ಉಗ್ರರ ಅಟ್ಟಹಾಸಕ್ಕೆ ಭಾರತೀಯ ಸೈನಿಕರು ಸಾವನ್ನಪ್ಪಿದರು, ಪ್ರಾಣವನ್ನು ನೀಡಬೇಕಾಯಿತು. ಬಹುಶಃ ಭಾರತ ದೇಶ ಎಂದಿಗೂ ಮರೆಯಲಾಗದ ಒಂದು ಭೀಕರ ಘಟನೆ ಇದು. ಮಧ್ಯಾಹ್ನ ತನಕ ಪ್ರೇಮಿಗಳ ದಿನಾಚರಣೆಯಲ್ಲಿ ಮಿಂದೆದ್ದ ಜನರು ಸಂಜೆ ವೇಳೆಗೆ ಕಣ್ಣೀರಲ್ಲಿ ಕೈ ತೊಳೆದಿದ್ದರು. ಪುಲ್ವಾಮಾದಲ್ಲಿ 2019 ಫೆಬ್ರವರಿ 14ರಂದು ಭಯೋತ್ಪಾದಕರು ನಡೆಸಿದ ದಾಳಿ ಭಾರತದಲ್ಲೇ ನಡೆದ ದೊಡ್ಡ ಹಾಗೂ ಭೀಕರ ಟೆರರಿಸಂ ಅಟ್ಯಾಕ್ ಆಗಿತ್ತು. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂದರೆ CRPF ವಾಹನಗಳ ಸಾಲಿನ ಮೇಲೆ ನಡೆದ ಅಂದಿನ ದಾಳಿಯಲ್ಲಿ 40 CRPF ಯೋಧರು ಹುತಾತ್ಮರಾದರು. ಹಲವು ಜನ ಯೋಧರು ಗಾಯಗೊಂಡಿದ್ದರು. ದೇಶಕ್ಕಾಗಿ ಪ್ರಾಣ ಬಿಟ್ಟ ಹುತಾತ್ಮರು ಎಂದೆಂದಿಗೂ ನಮ್ಮೊಂದಿಗೆ ಅಮರರು, ಅಜರಾಮರರು. ಈ ದೇಶಕ್ಕಾಗಿ ಬಲಿದಾನ ಸಮರ್ಪಣೆ ಮಾಡಿದ ಯೋಧರನ್ನು ಎಂದೂ ಮರೆಯಬಾರದು. 2019 ಫೆಬ್ರವರಿ 14 ಆ ದುರ್ದಿನ ನಡೆದಿದ್ದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಈ ಘನಘೋರ ದುಷ್ಕೃತ್ಯ ನಡೆಯಿತು. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ CRPF ಜವಾನರ ಕಾನ್ವಾಯ್ ಅಂದರೆ ವಾಹನದ ಸಾಲಿನ ಮೇಲೆ ಒಬ್ಬ ಆತ್ಮಹತ್ಯಾ ಬಾಂಬರ್ ಎರಗಿ ಭೀಕರ ಸ್ಫೋಟಕ್ಕೆ ಕಾರಣವಾಗಿದ್ದ. 78 ವಾಹನಗಳಲ್ಲಿ 2547 ಯೋಧರು ಸಾಗುತ್ತಿದ್ದರು. ಭಾರತೀಯ ಕಾಲಮಾನ ಮುಂಜಾನೆ 3:30ಕ್ಕೆ ಜಮ್ಮುನಿಂದ ಹೊರಟ ಕಾನ್ವಾಯ್ ಅವಂತಿಪೋರ ಸಮೀಪ ಲಥಾಪೋರಾದಲ್ಲಿ ಮಧ್ಯಾಹ್ನ 3:15ಕ್ಕೆ ಭದ್ರತಾ ಸಿಬ್ಬಂದಿ ಇದ್ದ ಒಂದು ಬಸ್ಸಿಗೆ ಸ್ಫೋಟಕ ತುಂಬಿದ ಕಾರು ಡಿಕ್ಕಿ ಹೊಡೆಸಿದ. ಆತ್ಮಹತ್ಯಾ ದಾಳಿಕೋರನಿಂದಾಗಿ 76ನೇ ಬೆಟಾಲಿಯನ್ನ 40 ಯೋಧರು ಹುತಾತ್ಮರಾದರು. ಪುಲ್ವಾಮಾ ದಾಳಿಯಲ್ಲಿ ಪಾಕ್ ಭಾಗವಹಿಸಿದೆ ಎಂಬ ಆರೋಪವನ್ನು ಪಾಕಿಸ್ತಾನ ನಿರಾಕರಿಸಿತು. ಇದಕ್ಕೆ ಕಾರಣರಾದವರು ಭಾರಿ ಬೆಲೆ ತೆರಬೇಕಾಗುತ್ತದೆ ಮತ್ತು ಭಯೋತ್ಪಾದಕರನ್ನು ಎದುರಿಸಲು ಭದ್ರತಾ ಪಡೆಗಳಿಗೆ ಮುಕ್ತ ನಿಯಂತ್ರಣ ನೀಡಲಾಗುವುದೆಂದು ಅಂದು ಪ್ರಧಾನಿ ಮೋದಿ ಸಿಡಿಲಿನಂತೆ ಗುಡುಗಿದ್ದರು. ಇಂಥ ದಾಳಿಗಳನ್ನು ಸಂಘಟಿಸಿ ಭಾರತವನ್ನು ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಎಂದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೂಡ ನೀಡಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಿರುದ್ಧ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಜಮ್ಮುವಿನಲ್ಲಿ ಕರ್ಫ್ಯೂ ಜಾರಿಗೊಳಿಸಲಾಯಿತು. ಮಿಲಿಟರಿ ಪಡೆಗಳ ನಿಯೋಜನೆಯಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎತ್ತಿಹಿಡಿಯಲಾಯಿತು. ಹುತಾತ್ಮರಾಗಿದ್ದ 40 ಯೋಧರು.
ಉತ್ತರ ಪ್ರದೇಶದ ಒಟ್ಟು 12 ಯೋಧರು, ರಾಜಸ್ಥಾನದ 5, ಪಂಜಾಬಿನ 4 ಜನ ಯೋಧರು, ಪಶ್ಚಿಮ ಬಂಗಾಳದ 2, ಒಡಿಶಾದ 2, ಉತ್ತರಾಖಂಡದ 2, ಬಿಹಾರದ 2, ಮಹಾರಾಷ್ಟ್ರ 2, ತಮಿಳುನಾಡಿನಲ್ಲಿ 2, ಅಸ್ಸಾಂ ಮತ್ತು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಕೇರಳ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ತಲಾ ಓರ್ವ ಯೋಧರು ಹುತಾತ್ಮರಾಗಿದ್ದರು. ಒಟ್ಟಿನಲ್ಲಿ ಇವರು ಭಾರತಾಂಬೆಯ ಪುತ್ರರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಗುಡಿಗೇರಿ ಗ್ರಾಮದ ಗರೀಬ್ ಕಾಲೋನಿ ನಿವಾಸಿಗಳಾದ ಹೊನ್ನಯ್ಯ, ಚಿಕ್ಕ ತಾಯಮ್ಮ ದಂಪತಿ ಪುತ್ರ ನಿವಾಸಿ ಎಚ್. ಗುರು ಅಂದಿನ ಉಗ್ರರ ದಾಳಿಗೆ ಹುತಾತ್ಮರಾದ ಯೋಧರಲ್ಲಿ ಕೂಡ ಒಬ್ಬರು. ಆದರೆ ಭಾರತ ಸುಮ್ಮನೆ ಕೂಡಲಿಲ್ಲ. ಅದಕ್ಕೆ ತಿರುಗೇಟು ನೀಡಲಾಯಿತು. ಅದುವೇ ಬಾಲ್ಕೋಟ್ ದಾಳಿ ಮೂಲಕ ಎದುರೇಟು. ಉಗ್ರರ ಅಟ್ಟಹಾಸಕ್ಕೆ ಉತ್ತರ ನೀಡಲು ಭಾರತ ಸಂಕಲ್ಪ ಮಾಡಿತು. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖಾವದ ಬಾಲ್ಕೋಟ್ನಲ್ಲಿರುವ ಜೈಷ್ ಉಗ್ರಗಾಮಿಗಳ ತಾಣಗಳ ಮೇಲೆ ಪುಲ್ವಾಮಾ ದಾಳಿಯು 12 ದಿನಗಳ ನಂತರ ಅಂದರೆ ಫೆಬ್ರವರಿ 26ರಂದು ಉಗ್ರರ ನೆಲೆ ಮೇಲೆ ವೈಮಾನಿಕ ದಾಳಿ ನಡೆಸಿತು. ಪರಿಣಾಮ ಅಪಾರ ಸಂಖ್ಯೆಯಲ್ಲಿ ಟೆರರಿಸ್ಟ್ ಎಂಬ ಜೈಷ್ ಎ ಮೊಹಮ್ಮದ್ ಸಂಘಟನೆಯ 300ಕ್ಕೂ ಹೆಚ್ಚು ಉಗ್ರಗಾಮಿಗಳು ಸತ್ತಿದ್ದಾರೆ ಎಂದು ಭಾರತಕ್ಕೆ ಹೇಳಿತು. ಆದರೆ ಪಾಕಿಸ್ತಾನ ಮಾತ್ರ ಬಾಲ್ಕೋಟ್ ದಾಳಿಯಲ್ಲಿ ಯಾರೊಬ್ಬರೂ ಮೃತಪಟ್ಟಿಲ್ಲ ಎಂದು ವಾದಿಸಿತ್ತು. ಭಾರತೀಯ ಭದ್ರತಾ ಪಡೆಗಳ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾದ ಪುಲ್ವಾಮಾ ದಾಳಿಯಿಂದಾಗಿ ಫೆಬ್ರವರಿ 14ನ್ನು ಭಾರತವು ಕಪ್ಪು ದಿನ ಎಂದು ಪರಿಗಣಿಸುತ್ತದೆ. ಪ್ರಿಯ ಸ್ನೇಹಿತರೆ, ಇಷ್ಟೇ ಒಂದು ಘಟನೆ ಇಡೀ ಭಾರತವನ್ನು ದುಃಖ ಸಂಗತಿಯಲ್ಲಿ ತೊಡಗಿಸಿತ್ತು. ದೇಶಕ್ಕಾಗಿ ನೆಲೆ ನಿಂತು ದೇಶಕ್ಕಾಗಿ ದುಡಿಯುವ ಚಳಿಯನ್ನದೇ ಬಿಸಿಲನ್ನದೇ ಪ್ರತಿಯೊಬ್ಬ ಯೋಧನಿಗೂ ಕೂಡ, ಅಂದರೆ ಪ್ರತಿಯೊಬ್ಬ ಯೋಧನ ಸಾವಿಗೂ ಕೂಡ ಬೆಲೆ ಮತ್ತು ಗೌರವ, ಪ್ರೀತಿ ಸಿಗಬೇಕಾದರೆ ನಮ್ಮ ಪ್ರೀತಿಯಲ್ಲಿ ನಾವು ಅವರನ್ನು ಕಾಣಬೇಕು. ನಮ್ಮ ಪ್ರೀತಿಯಲ್ಲಿ ನಾವು ಅವರನ್ನು ಸದಾ ನೆನೆಯಬೇಕು. ಫೆಬ್ರವರಿ 14 ನಿಮ್ಮ ಪ್ರೀತಿಯ ಜೊತೆ ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಮಡಿದಿರುವ ಯೋಧರನ್ನು ಪ್ರೀತಿಯಿಂದ ನಮಿಸಿ ಎಂದು ಹೇಳುತ್ತಾ, ಭಾರತದ ಕಪ್ಪು ದಿನದಂದು ಕಪ್ಪಾಗದೆ ಯೋಧರನ್ನು ನೆನೆಯುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ಪ್ರಾರ್ಥಿಸೋಣ.